ಎಲ್ಲರಿಗೂ ನಮಸ್ಕಾರ. ಪಿತೃಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡುವುದರ ಮೂಲಕ ಆಚರಿಸಲಾಗುತ್ತೆ. ಇದನ್ನು ಇಂದಿರಾ ಏಕಾದಶಿ ಅಂತ ಕರೀತಾರೆ. ಸನಾತನ ಧರ್ಮದಲ್ಲಿ ವಿಶೇಷವಾದಂತಹ ಮಹತ್ವವನ್ನು ಹೊಂದಿದೆ. ಈ ದಿನ ಉಪವಾಸ ಮಾಡಿ ಈ ಕಥೆಯನ್ನು ಕೇಳುವುದರಿಂದ ನಮ್ಮ ಪೂರ್ವಜರು ಮೋಕ್ಷವನ್ನು ಪಡಿತಾರೆ, ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಅಂತ ನಂಬಿಕೆ ಇದೆ. ಈ ಇಂದಿರಾ ಏಕಾದಶಿಯ ಕಥೆಯನ್ನು ನಾವು ಕೇಳಿ ಪುನೀತರಾಗೋಣ. ಈ ಇಂದಿರಾ ಏಕಾದಶಿಯ ಕಥೆಯನ್ನು ಶ್ರೀಕೃಷ್ಣನು ಧರ್ಮರಾಯನಿಗೆ ಆದಿಯಲ್ಲಿ ತಿಳಿಸಿದನು ಅಂತ ಹೇಳಲಾಗುತ್ತೆ. ಯುಧಿಷ್ಠಿರನು ಶ್ರೀಕೃಷ್ಣನಲ್ಲಿ ಕೇಳ್ತಾನೆ, ಈ ವ್ರತವನ್ನು ಹೇಗೆ ಮಾಡೋದು, ಭಾದ್ರಪದ ಕೃಷ್ಣ ಏಕಾದಶಿಯ ಮಹತ್ವವೇನು ತಂದೆ ಅಂತ ಕೇಳ್ತಾನೆ. ಆಗ ಶ್ರೀಕೃಷ್ಣನು ಈ ವ್ರತದ ಮಹಿಮೆಯನ್ನು ವರ್ಣಿಸ್ತಾನೆ. ಈ ಏಕಾದಶಿಯು ಸರ್ವ ಪಾಪಗಳನ್ನು ನಾಶ ಮಾಡುತ್ತೆ, ಪೂರ್ವಜರನ್ನು ಮುಕ್ತಿಗೆ ಕಳಿಸುವಂತಹ ವ್ರತ ಇದಾಗಿದೆ ಅಂತ ಹೇಳ್ತಾನೆ. ಈ ಕಥೆಯನ್ನು ಕೇಳೋದ್ರಿಂದ ವಾಯಪೇಯ ಯಜ್ಞದ ಫಲ ಕೂಡ ಪ್ರಾಪ್ತಿಯಾಗತ್ತೆ. ಪುರಾತನ ಕಾಲದಲ್ಲಿ, ಸತ್ಯಯುಗದ ಕಾಲದಲ್ಲಿ ಮಾಹಿಷ್ಮತಿ ಎಂಬ ನಗರದಲ್ಲಿ ಇಂದ್ರಸೇನ ಎಂಬಂತಹ ರಾಜ ಇದ್ದ. ವಿಷ್ಣುವಿನ ಭಕ್ತನಾದಂತಹ ಈ ರಾಜನು ನ್ಯಾಯಯುತವಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದ. ಒಂದು ದಿನ ಸಭೆ ನಡಿಬೇಕಾದ್ರೆ ನಾರದರ ಆಗಮನವಾಯಿತು. ನಾರದರ ಬಳಿ ರಾಜನು ಕೇಳ್ತಾನೆ, ನಾರದ ಮಹರ್ಷಿಗಳೇ, ನಿಮ್ಮ ಆಗಮನದ ಕಾರಣವನ್ನು ತಿಳಿಸಿ ಅಂತ. ಆಗ ನಾರದ ಮುನಿಗಳು ಈ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಒಮ್ಮೆ ನಾನು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಹೋದೆ. ಅಲ್ಲಿ ನಾನು ಯಮರಾಜನನ್ನು ಗೌರವದಿಂದ ಪೂಜಿಸಿದೆ ಮತ್ತು ನೀತಿವಂತ ಹಾಗೂ ಸತ್ಯವಂತನಾದ ಯಮರಾಜನನ್ನು ಸ್ತುತಿಸಿದೆ. ಅದೇ ಯಮರಾಜನ ಸಭೆಯಲ್ಲಿ ಒಬ್ಬ ಮಹಾನ್ ವಿದ್ವಾಂಸ ಮತ್ತು ದೈವಭಕ್ತರೂ ಆದಂತಹ ವ್ಯಕ್ತಿಯನ್ನು ನೋಡಿದೆ. ಅವರು ನನಗೆ ನೀನು ಆತನ ಮಗನೆಂಬುದನ್ನು ತಿಳಿಸಿದರು. ನಿನ್ನ ತಂದೆ ಹೇಳಿರುವಂತಹ ಸಂದೇಶವನ್ನು ನಿನಗೆ ಹೇಳಲು ನಾನು ಇಲ್ಲಿ ಬಂದಿರುವೆ ಅಂತ ಹೇಳ್ತಾನೆ. ನನ್ನ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಹಲವಾರು ಅಪರಾಧದಿಂದ ನಾನು ಇನ್ನೂ ಕೂಡ ಯಮರಾಜನ ಬಳಿ ಇದ್ದೇನೆ. ಆದ್ದರಿಂದ ನೀನು ನನ್ನ ಸಲುವಾಗಿ ಭಾದ್ರಪದ ಕೃಷ್ಣ ಪಕ್ಷದ ಇಂದಿರಾ ಏಕಾದಶಿಯನ್ನು ಉಪವಾಸ ಮಾಡಿದರೆ ನಾನು ಸ್ವರ್ಗವನ್ನು ಪಡಿತೀನಿ ಅಂತ ನಿನಗೆ ಹೇಳಲು ನನ್ನನ್ನು ಕಳಿಸಿದ್ದಾರೆ ಅಂತ ನಾರದ ಮಹರ್ಷಿಗಳು ರಾಜನಿಗೆ ಹೇಳ್ತಾರೆ. ಅದನ್ನು ಕೇಳಿದಂತಹ ರಾಜನಿಗೆ ಬಹಳ ದುಃಖವಾಗುತ್ತೆ. ಆಗ ನಾರದ ಮಹರ್ಷಿಗಳ ಬಳಿ ಈ ವ್ರತದ ವಿಧಾನವನ್ನು ಹೇಗೆ ಮಾಡಬೇಕು ಅಂತ ಕೇಳ್ತಾನೆ. ಆಗ ನಾರದ ಮಹರ್ಷಿಗಳು ರಾಜನನ್ನ ಕುರಿತು ಹೇಳ್ತಾರೆ, ಭಾದ್ರಪದ ಕೃಷ್ಣ ಪಕ್ಷದ 10ನೇ ದಿನ ಬೆಳಗ್ಗೆ ಸ್ನಾನದಿಂದ ನಿವೃತ್ತರಾದ ನಂತರ ಭಕ್ತಿಯೊಂದಿಗೆ ಉಪವಾಸದ ನಿಯಮಗಳನ್ನು ಅನುಸರಿಸಬೇಕು. ಇಂದು ಎಲ್ಲ ಸಂತೋಷಗಳನ್ನು ತೊರೆದು ಏಕಾದಶಿಯ ಉಪವಾಸವನ್ನು ಮಾಡ್ತೇನೆ ಅಂತ ಮನಸ್ಸಿನಲ್ಲಿ ಪ್ರತಿಜ್ಞೆಯನ್ನು ಮಾಡ್ಕೋಬೇಕು. ಮಧ್ಯಾಹ್ನ ನದಿಗೆ ಹೋಗಿ ಸ್ನಾನ ಮಾಡಿ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಿ ಮತ್ತು ದಿನದಲ್ಲಿ 1 ಬಾರಿ ಮಾತ್ರ ಆಹಾರ ತೆಗೆದುಕೊಂಡು ಶಾಲಿಗ್ರಾಮ ವಿಗ್ರಹದ ಮುಂದೆ ವಿದ್ಯುಕ್ತ ಶ್ರಾದ್ದವನ್ನು ಮಾಡಿದ ನಂತರ ಅರ್ಹ ಬ್ರಾಹ್ಮಣರಿಗೆ ಫಲಹಾರವನ್ನು ಅರ್ಪಿಸಿ ಮತ್ತು ದಕ್ಷಿಣೆಗಳನ್ನು ನೀಡಿ ಪೂರ್ವಜರ ಶ್ರಾದ್ದದಿಂದ ಉಳಿದಿರುವ ವಸ್ತುಗಳನ್ನು ಹಸುಗಳಿಗೆ ನೀಡಿ ಮತ್ತು ಋಷಿಕೇಶ ದೇವರನ್ನು ಧೂಪ ದೀಪ ಹೂಗಳು ನೈವೇದ್ಯ ಇತ್ಯಾದಿಗಳಿಂದ ಪೂಜಿಸಬೇಕು. ರಾತ್ರಿ ದೇವರ ಬಳಿ ಕುಳಿತು ಜಾಗರಣೆ ಮಾಡಬೇಕು. ದ್ವಾದಶಿ ದಿನ ಬೆಳಿಗ್ಗೆ ಭಗವಂತನನ್ನು ಪೂಜಿಸಿ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿ ಕುಟುಂಬದವರೊಂದಿಗೆ ಮಾತನಾಡದೆ ಮೌನವಾಗಿ ಊಟವನ್ನು ಮಾಡಬೇಕು. ಈ ರೀತಿಯಾಗಿ ಉಪವಾಸ ಮಾಡಿ ವ್ರತವನ್ನು ಆಚರಿಸಿ ಕಥೆಯನ್ನು ಕೇಳಿದರೆ ನಿಮ್ಮ ತಂದೆ ಖಂಡಿತವಾಗಿಯೂ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ನಾರದರು ಹೇಳಿ ಕಣ್ಮರೆಯಾಗುತ್ತಾರೆ. ನಾರದರು ಹೇಳಿರುವಂತೆ ರಾಜನು ತನ್ನ ಪರಿವಾರದೊಂದಿಗೆ ಈ ವ್ರತಕಥೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸಿ ವ್ರತವನ್ನು ಸಂಪೂರ್ಣಗೊಳಿಸ್ತಾನೆ. ಇದರಿಂದ ಅವನ ತಂದೆಯ ನೋವುಗಳೆಲ್ಲವೂ ಮಾಯವಾಗುತ್ತೆ. ನರಕದಲ್ಲಿ ಚಿತ್ರಹಿಂಸೆಯಿಂದ ನಾನಾ ಯಾತನೆಗಳನ್ನು ಅನುಭವಿಸುತ್ತಿದ್ದಂತಹ ಅವನ ತಂದೆಗೆ ಸಂತೃಪ್ತಿಯಾಗುತ್ತೆ, ಸಮಾಧಾನವನ್ನು ಹೊಂದ್ತಾನೆ.
ಈ ವ್ರತದ ಆಚರಣೆಯಿಂದ ರಾಜರ ತಂದೆ ಗರುಡನ ಮೇಲೆ ಹತ್ತಿ ವಿಷ್ಣು ಲೋಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ಶ್ರೀಕೃಷ್ಣನು ಈ ರೀತಿಯಾಗಿ ಯುಧಿಷ್ಠಿರನಿಗೆ ಇಂದಿರಾ ಏಕಾದಶಿಯ ವ್ರತದ ಕಥೆಯನ್ನು ವಿವರಿಸ್ತಾನೆ. ಯಾರು ಇಂದಿರಾ ಏಕಾದಶಿಯ ವ್ರತಕಥೆಯನ್ನು ಮಾಡುತ್ತಾರೋ ಅವರು ಮತ್ತು ಅವರ ಪೂರ್ವಜರು ಸ್ವರ್ಗಲೋಕವನ್ನು ಸೇರ್ತಾರೆ. ಈ ಕಥೆಯನ್ನು ಶ್ರೀಕೃಷ್ಣನು ಧರ್ಮರಾಯನಿಗೆ ಈ ರೀತಿಯಾಗಿ ವಿವರಿಸ್ತಾರೆ. ಪಿತೃಪಕ್ಷದಲ್ಲಿ ಬರುವಂತಹ ಈ ಏಕಾದಶಿಯು ನರಕದಲ್ಲಿರುವವರನ್ನು ಕೂಡ ಸ್ವರ್ಗಕ್ಕೆ ಕೊಂಡೊಯ್ಯುವಷ್ಟು ಶಕ್ತಿಶಾಲಿಯಾಗಿದೆ. ಯಾವುದೇ ವ್ರತಕಥೆಯಾಗಲಿ ನಾವು ಎಷ್ಟು ಭಕ್ತಿಯಿಂದ ಎಷ್ಟು ನೇಮ ನಿಷ್ಠೆಯಿಂದ ಮಾಡುತ್ತೇವೋ ಅಷ್ಟು ಹೆಚ್ಚಿಗೆ ಫಲವನ್ನು ನೀಡುತ್ತೆ. ಈ ವ್ರತಕಥೆಯಿಂದ ಪೂರ್ವಜರು ಮೋಕ್ಷವನ್ನು ಪಡಿತಾರೆ ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇಂತಹ ಪವಿತ್ರವಾದ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ದೇವರು ಸನ್ಮಂಗಳವನ್ನು ಉಂಟು ಮಾಡಲಿ. ಧನ್ಯವಾದಗಳು.